ನಮಸ್ತೆ ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಕೆಮ್ಮು, ನೆಗಡಿ, ಜ್ವರ, ತಲೆನೋವು ಇವು ಸರ್ವೇ ಸಾಮಾನ್ಯವಾಗಿವೆ. ಇವುಗಳನ್ನ ಮನೆಯಲ್ಲೇ ಹೇಗೆ ಆರೈಕೆ ಮಾಡಿಕೊಳ್ಳುವುದು ಎಂದು ನಾನು ಇಂದು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿಕೊಂಡಿದ್ದೇನೆ. ಈ ಕೆಮ್ಮು ಹೇಗೆ ನಿವಾರಿಸಬಹುದು ಅಂತ ಹೇಳಿ ನಿಮಗೆ ತಿಳಿಸಿಕೊಡ್ತೇನೆ. ಕೆಮ್ಮು ನಾವು ಮನೆಯಲ್ಲೇ 3 ವಿಧದಲ್ಲಿ ನಿವಾರಿಸಿಕೊಳ್ಳಬಹುದು. ಮೊದಲನೇದಾಗಿ ಒಂದು 4 ರಿಂದ 5 ತುಳಸಿ ಎಲೆಗಳನ್ನು ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಯಲ್ಲಿ ಅಗುದು ಅದರ ರಸವನ್ನು ಕುಡಿಯಬೇಕು. ಇದರ ಮೂಲಕ ನಿಮ್ಮ ಕೆಮ್ಮು ಕಡಿಮೆ ಮಾಡಿಕೊಳ್ಳಬಹುದು. ಮತ್ತು ಎರಡನೆಯದು 2 ಪೀಸ್ ಬೆಳ್ಳುಳ್ಳಿಯನ್ನು ಸುಲಿದುಕೊಳ್ಳಿ. ಅನಂತರ ಅದನ್ನು ಚೆನ್ನಾಗಿ ಬಾಯಲ್ಲಿ ಅಗದು ಅದರ ರಸವನ್ನು ಕುಡಿಯಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಗಂಟಲು ಸ್ವಲ್ಪ ಉರಿತ ಉಂಟಾಗುತ್ತದೆ. ಆ ಉರಿತವನ್ನು ತಪ್ಪಿಸಬೇಕಾದರೆ ನೀವು ಸ್ವಲ್ಪ ಬೆಲ್ಲವನ್ನು ಸೇವಿಸಬಹುದು. ಹೀಗೆ ಮಾಡುವುದರಿಂದ ನಿಮ್ಮ ಕೆಮ್ಮು 2 ದಿನಗಳಲ್ಲಿ ನಿಮಗೆ ಕಡಿಮೆ ಆಗುತ್ತದೆ. ಮೂರನೆಯದು ಸ್ವಲ್ಪ ಅರಿಶಿನ ಪುಡಿಯನ್ನು ತೆಗೆದುಕೊಳ್ಳಿ. ಅದಕ್ಕೆ ಮಿಕ್ಸ್ ಆಗುವಷ್ಟು ಜೇನುತುಪ್ಪವನ್ನು ತೆಗೆದುಕೊಳ್ಳಿ. ಎರಡನ್ನು ಮಿಶ್ರಣ ಮಾಡಿ ಅನಂತರ ಅದನ್ನು ಸೇವಿಸುವುದರ ಮೂಲಕ ನಿಮ್ಮ ಕೆಮ್ಮನ್ನು ಕಡಿಮೆ ಮಾಡಿಕೊಳ್ಳಬಹುದು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಆರೋಗ್ಯಕರ ತಾಜಾ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. Okay, bye bye.